ಇನ್ನು ಠಾಣೆಗಳಲ್ಲಿ ಕೆಲವೊಂದು ಅಂಶಗಳು ಗಮನಕ್ಕೆ ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಬಹಳಷ್ಟು ಠಾಣೆಗಳಲ್ಲಿ ಈ ಸಿಬ್ಬಂದಿಗಳ TADAಗಳನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು. ಕೆಲವು ಠಾಣೆಗಳಲ್ಲಿ ಈ TADA ಬಿಲ್ಗಳನ್ನೇ ಮಾಡ್ತಾ ಇಲ್ಲ, ಕೆಲವು ಸಿಬ್ಬಂದಿಗಳನ್ನು ಕ್ಲೇಮ್ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಇದು ಸರಿಯಾದ ಕ್ರಮವಲ್ಲ. ಈಗಾಗಲೇ ಎಲ್ಲ DCPಗಳಿಗೆ ಮತ್ತು ಎಲ್ಲ ಇನ್ಸ್ಪೆಕ್ಟರ್ ಮತ್ತು ACPಗಳಿಗೆ ಗಮನವನ್ನು ಸೆಳೆಯಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಸರ್ಕಾರದಿಂದ ನಿಮಗೇನು TADAಗಳನ್ನು ಕೊಡ್ತಾರೆ, ಅದು ಯಾವುದೇ ಕಾರಣಕ್ಕಾಗಿರ್ಬೋದು, ಬಂದೋಬಸ್ತ್ ಕರ್ತವ್ಯಕ್ಕೆ ನೀವು ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಅಥವಾ ಅಪರಾಧ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ, ಸಮನ್ಸ್ ವಾರಂಟನ್ನು ಸರ್ವ್ ಮಾಡಲಿಕ್ಕೆ ಅಥವಾ ಈ ರೀತಿ ಬೇರೆ ಬೇರೆ ಕಾರ್ಯಗಳಿಗೆ ತಾವು ಹೋದಾಗ ಅದರ TADAಯನ್ನು ನಿಯತವಾಗಿ ಕೊಡಬೇಕಾಗ್ತದೆ. ಇದ್ರ ಬಗ್ಗೆ ಈಗಾಗಲೇ ನಿರ್ದೇಶನಗಳನ್ನು ನೀಡಲಾಗಿದೆ. ಇನ್ನೊಂದು ಅಂಶ ಇರತಕ್ಕಂಥದ್ದು, ಈಗಾಗಲೇ ಹೇಳಿದ ಹಾಗೆ ನಾವು ವರ್ಷದ ಕೊನೆಯ ಒಂದು ಕ್ವಾರ್ಟರ್ಗೆ ಬಂದಿದ್ದೇವೆ. ಆದರೂ ಕೂಡ ಬಹಳಷ್ಟು ಸಿಬ್ಬಂದಿಗಳು ಈಗಲೂ ಕೂಡ ಪೊಲೀಸ್ ಆಯುಕ್ತರ ಕಚೇರಿಗೆ ವರ್ಗಾವಣೆಯ ಕೋರಿಕೆಗಳನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳನ್ನು ನೀಡಿ, ಬೇರೆ ಬೇರೆ ಸಬೂಬುಗಳನ್ನು ನೀಡಿ, ಪ್ರಮುಖವಾಗಿ ವೈದ್ಯಕೀಯ ಕಾರಣಗಳು ಅಥವಾ ಕುಟುಂಬದ ಕಾರಣಗಳನ್ನು ನೀಡಿ ಬರ್ತಾ ಇದ್ದಾರೆ. ಇದು ಕೂಡ ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ಹೇಳಿದ್ದೇವೆ, ವರ್ಗಾವಣೆಗಳನ್ನು ನಾವು ನಿಯತವಾಗಿ ಮಾಡ್ತಾ ಇದ್ದೇವೆ. ಪ್ರಮೋಷನ್ಗಳಿರ್ಬೋದು, ವರ್ಗಾವಣೆಗಳಿರ್ಬೋದು. ಆದರೆ ವರ್ಷದ ಪ್ರತಿ ತಿಂಗಳು ಅಥವಾ ಪ್ರತಿ ದಿವಸ ಈ ವರ್ಗಾವಣೆಗಳನ್ನೇ ಮಾಡಿಕೊಂಡು ನಾವು ಇರಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದಂತಹ ಸಮಯ ಕಾಲಘಟ್ಟ ಇರ್ತದೆ. ಅದನ್ನು ಹೊರತುಪಡಿಸಿ ನಾವು ಪ್ರತಿ ದಿವಸ ಮಾಡ್ತಾ ಹೋದರೆ ಪ್ರತಿ ದಿವಸ ಅದನ್ನೇ ಮಾಡಬೇಕಾಗ್ತದೆ, ಬೇರೆ ಕರ್ತವ್ಯಗಳನ್ನು ನಾವು ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗಮನದಲ್ಲಿ ಇಟ್ಕೋಬೇಕು. ಈಗಾಗಲೇ ಈ ವರ್ಷದ ವರ್ಗಾವಣೆಗಳು ಮತ್ತು ಮುಂಬಡ್ತಿ ಏನಿದ್ದಾವೆ ಅವುಗಳನ್ನು ಅತ್ಯಂತ ಪಾರದರ್ಶಕವಾಗಿ, ನಿಷ್ಪಕ್ಷಪಾತವಾಗಿ ನಾವು ಈಗಾಗಲೇ ನೆರವೇರಿಸಿದ್ದೇವೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ. ಅದೇ ಪದ್ಧತಿಯನ್ನು ಮುಂದೆಯೂ ಕೂಡ ಅನುಸರಿಸಲಾಗ್ತದೆ. ಅದನ್ನು ಹೊರತುಪಡಿಸಿ ವರ್ಗಾವಣೆ ಆದ 1 ತಿಂಗಳು 2 ತಿಂಗಳಲ್ಲೇ ಮತ್ತೆ ಬಂದು ಇಲ್ಲಿ ಬೇರೆ ಬೇರೆ ಕಾರಣಗಳನ್ನು ನೀಡಿ ಮತ್ತೆ ಬೇರೆ ಕಡೆಗೆ ಹೋಗಲಿಕ್ಕೆ ಅಥವಾ ಹಿಂದೆ ಮಾಡಿರ್ತಕ್ಕಂಥ ಪೊಲೀಸ್ ಠಾಣೆಗೆ ಹೋಗಲಿಕ್ಕೆ ಪ್ರಯತ್ನಗಳನ್ನು ಮಾಡತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ. ಆದ್ದರಿಂದ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸ್ತಕ್ಕದ್ದು. ಇನ್ನು ಮುಂದೆ ಯಾರಾದರೂ ಪೊಲೀಸ್ ಸಿಬ್ಬಂದಿಗಳು ಯಾರಾದರೂ ಪೊಲೀಸ್ ಆಯುಕ್ತರ ಕಚೇರಿಗೆ ನೇರವಾಗಿ ಬಂದಲ್ಲಿ ಅವರುಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾರಾದರೂ ಈ ವರ್ಗಾವಣೆ ಅಥವಾ ಈ ಬದಲಾವಣೆಗೆ ಆಶಿಸಿದ್ದೇ ಆದಲ್ಲಿ, ಬೇರೆ ಬೇರೆ ಏನಾದರೂ ಜಿನೇನ್ ಕಾರಣಗಳು ಇದ್ದಿದ್ದೇ ಆದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಮುಖಾಂತರ, ಅಂದರೆ ಇನ್ಸ್ಪೆಕ್ಟರ್ ಇರ್ಬೋದು, ACP ಮತ್ತು DCPಗಳ ಮುಖಾಂತರ ಅವರ ಶಿಫಾರಸ್ಸಿನೊಂದಿಗೆ ಮಾತ್ರ ಪೊಲೀಸ್ ಆಯುಕ್ತರ ಕಚೇರಿಗೆ ಬರ್ತಕ್ಕದ್ದು. ಅದನ್ನು ಹೊರತುಪಡಿಸಿ ನೇರವಾಗಿ ಬರ್ತಕ್ಕಂಥದ್ದನ್ನು ಮುಂದೆ ನಾವು ಅನುಮತಿ ಅಥವಾ ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಗಮನಿಸಬೇಕು. ಪ್ರತಿ ದಿವಸ ಕೂಡ ವಿಸಿಟರ್ಸ್ಗಿಂತ ಹೆಚ್ಚಾಗಿ ಈ ಸಿಬ್ಬಂದಿಗಳೇ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕಾಣ್ತಾ ಇದ್ದಾರೆ. ಇದು ಸಮಯದ ವ್ಯರ್ಥ ಕೂಡ ಆಗ್ತದೆ. ಪೊಲೀಸ್ ಠಾಣೆಯಲ್ಲಿ ನೀವು ಕೆಲಸ ಮಾಡೋದು ಬಿಟ್ಟು ಇಲ್ಲಿ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಅಲ್ಲಿ ಅಲಿತಾ ಇದ್ದರೆ ಅದು ಸರಿಯಾದ ಕ್ರಮವಲ್ಲ. ಒಂದು ವೇಳೆ ಏನಾದರೂ ಬಲವಾದ ಪ್ರಬಲವಾದ ಸಕಾರಣಗಳೇನಾದರೂ ಇದ್ದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳ ಅನುಮತಿಯನ್ನು ಪಡೆದು ಅವರ ಶಿಫಾರಸಿನೊಂದಿಗೆ ನಿಮ್ಮ ಪತ್ರಗಳನ್ನು ನಮ್ಮ ಕಚೇರಿಗೆ ಕಳಿಸಬೇಕಾಗ್ತದೆ. ಅದನ್ನು ಹೊರತುಪಡಿಸಿ ಅನಾವಶ್ಯಕವಾಗಿ ಈ ರೀತಿ ಅಲೆಯತಕ್ಕಂಥದ್ದನ್ನು ನಿಲ್ಲಿಸಬೇಕಾಗ್ತದೆ. ಎಲ್ಲರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೆ ಹೋದರೆ ನಾವು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ.